ಹೈಕಮಾಂಡ್ ಯಾರನ್ನಾರ ಇಟ್ಕೊಳ್ಳಿ, ಯಾರನ್ನಾರ ಮಾಡಿ, ನೀವು ಮಾತಾಡಿದಿರಾ ನಡ್ಸ್ಕೋತೀರಾ ನೀವು ಮಾತಾಡಿದ್ರು ಇಲ್ವೋ, ಇದು ಚರ್ಚೆ ಫೈನಲ್ ಅಂತ ಬಂದ್ಬಿಡ್ಲಿ. ಸುಮ್ಮನೆ ಇದರಿಂದ ಮುಜುಗರ ಈಗ ಮುಂದೆ ಜೆಪಿ ಬರ್ತಾ ಇದೆ, ಸುಮಾರು ಚುನಾವಣೆಗಳು ಬರ್ತಾ ಇದಾವೆ. ಇವೆಲ್ಲವೂ ಕೂಡ ಒಂದು ಅಂತಿಮ ರೂಪ ಬೇಕಲ್ಲ ನಮ್ಗೆ. ನಾವು ಜನಗಳ ಬಳಿ ಹೋದ್ರೆ ನಾವ್ ಎಲ್ಲಿ ಹೋದ್ರೂ ಇದೇ ಚರ್ಚೆ. ನೀವು ಮಾಧ್ಯಮದವರು ಇದ್ದೇ ಕೇಳ್ತೀರಾ, ನಾವ್ ಯಾವ ಊರು ಹೋದ್ರು ನೀವು ಇದ್ದೇ ಕೇಳ್ತೀರಾ, ಯಾವ ಹಳ್ಳಿಗೆ ಹೋದ್ರು ಇದ್ದೇ ಕೇಳ್ತಾರೆ. ಏನಾಯ್ತು ಅಂತ. ಅದಕ್ಕೆ ಒಂದು ಅಂತಿಮ ರೂಪ ಕೊಡಿ ಹೈಕಮಾಂಡ್, ನೀವೇನಾದ್ರೂ ಕೊಡಿ. ಇಷ್ಟೊಂದು ದೊಡ್ಡ ಮಟ್ಟದ ಶಾಸಕರು ಕೇಳ್ತಾ ಇದ್ರು ಕೂಡ ಹೈಕಮಾಂಡ್ ಆಗಿದೆ. ಯಾರೇನು ಕೇಳ್ತಾ ಇಲ್ಲ ರೀ. ಹೈಕಮಾಂಡ್ ಏನಾಯ್ತು ಅದ್ರ ಮನ್ಸಲ್ಲಿ ಗೊತ್ತಿಲ್ಲ. ನಾವು ಅಂತ ಯಾರು ಏನು ಇವ್ರ ಪರ ಅವ್ರ ಪರ ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥ ಇದಕ್ಕೆ ಅಂತಿಮವಾದಂತ ತೆರೆ ಹೇಳಿದ್ರಿ. ಈ ಚರ್ಚೆ ನಿಲ್ಸಿ, ಇಲ್ಲಿಗೆ ಚರ್ಚೆ ನಿಂತ್ಬಿಡ್ಬೇಕು. ಈ ಚರ್ಚೆಯಿಂದ ನಮ್ಗೆ ಸಾಕಷ್ಟು ಹಾನಿ ಆಗ್ತದೆ ಅಂತ ಹೇಳಿ ನಮ್ಮ ಎಲ್ಲ ಶಾಸಕರ ಅಭಿಪ್ರಾಯ. ಚುನಾವಣೆಗಳ ಹಿನ್ನಡೆ ಆಗುತ್ತೆ ಅಂತ ಭಾವನೆ ಇದೆಯಾ ಶಾಸಕರಿಗೆ? ಈಗ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಂದು ಸಣ್ಣ ಕೆಟ್ಟ ಕೆಲಸದಿಂದಲೇ ನಮ್ಗೆ ಹಿನ್ನಡೆ ಆಗ್ಬೋದಲ್ವಾ? ಅದು ಆಗದ್ ಬೇಡ ಅಂತ ಹೇಳಿದ್ರೆ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ. ಇದೊಂದು ಚರ್ಚೆಯಿಂದ ನಮ್ಗೆಲ್ಲರೂ ಕೂಡ ಇರಿಸು ಸಾಗದ್ ಬೇಡ ಅಂತಕ್ಕಂಥ ಉದ್ದೇಶ. ಇದೊಂದು ಈ ಅಭಿಪ್ರಾಯ ತಗೊಂಡು ಸರ್ ದೆಹಲಿಗೆ ಹೋಗೋದಕ್ಕೆ ಏನಾದ್ರು ನಿರ್ಧಾರ ಆಗಿದೆಯಾ? ಅದೆಲ್ಲ ದೆಹಲಿಗೆ ಹೋಗಿ ಅಲ್ಲಿ ಹೋಗಿ ಹೇಳುವಂತದ್ದೇನಿಲ್ಲ. ಈ ಅಭಿಪ್ರಾಯನ ಡೆಲ್ಲಿಯವರಿಗೆ ಗೊತ್ತು, ಎಲ್ಲರೂ ಕೂಡ ಗೊತ್ತಿದೆ. ಅವರೇ ಒಂದು ತೀರ್ಮಾನಕ್ಕೆ ಬರ್ಬೇಕು ಅಂತ ಮನವಿ ದೆಹಲಿಗೆ ಹೋಗ್ತೇವೆ ಅನ್ನುವಂತ ಮಾತು. ಶಾಸಕರು ದೆಹಲಿಗೆ ಹೋಗ್ತೇವೆ ನಾವು ಅನ್ನುವಂತ ಮಾತು ನೀವೇ ಲೀಡ್ ಮಾಡಲ್ವಾ ಸರ್ ಟೀಮ್? ನಾನು ಬರ್ತಡೇ ಲೀಡ್ ಮಾಡಿದ್ದೆ ಅಷ್ಟೇ. ಎಲ್ಲಕ್ಕೂ ಪರಿಣಾಮ ಬೀಳ್ತಾ ಇದೆಯಾ ಸರ್? ಆಡಳಿತದ ಮೇಲೆ ಪರಿಣಾಮ ಬೀಳ್ತಾ ಇಲ್ಲ. ಆಡಳಿತದ ಮೇಲೆ ಪರಿಣಾಮ ಬರಲ್ಲ, ಜನರು ಸಾರ್ವಜನಿಕರ ಮೇಲೆ ಪರಿಣಾಮ ಬೀಳ್ತದೆ. ಆಡಳಿತ ನಡೀತಾ ಇದೆ, ಆಡಳಿತದಲ್ಲಿ ಏನು ಸಮಸ್ಯೆ ಇಲ್ಲ, ಆದ್ರೆ ಸಾರ್ವಜನಿಕರ ಮೇಲೆ ಪರಿಣಾಮ ಬೀಳ್ತದೆ. ಸಾರ್ವಜನಿಕರು ಕೂಡ ಚರ್ಚೆಗೆ ಕೂಡ ಇದೇ ವಿಚಾರವಾಗಿ ನೀವು ಮಾಧ್ಯಮದವರೇ ಮಾಡಿದ್ದನ್ನ ಸುಮ್ಮನೆ ಇದ್ದಿಂದ ಮಾಧ್ಯಮದವ್ರು ಹೇಳಿ ನಿಮ್ಮ ಮಾಧ್ಯಮದಲ್ಲಿ ಸಾರ್ವಜನಿಕರು ಚರ್ಚೆ ಮಾಡೋಣ. ನಾವು ದೆಹಲಿಗೆ ಹೋದ್ಮೇಲೆ ನಾವೇನ್ಕೋ ಡೆಲ್ಲಿಗೆ ಹೋದ್ರೆ ಅದಕ್ಕೂ ಹೊಡಿತೀರ, ನಾನೆಲ್ಲ ಹೋದ್ರೆ ದೇವಸ್ಥಾನಕ್ಕೆ ಹೋದ್ರೆ ಅದಕ್ಕೂ ಹೊಡಿತೀರಿ, ನಾನೆಲ್ಲ ಒಂದು ಬರ್ತಡೇ ಮಾಡ್ಕೊಂಡ್ರೆ ಅದಕ್ಕೂ ಬಣ ರಾಜಕೀಯ ಆಗ್ತೀರ. 2028ಕ್ಕೆ ಚುನಾವಣೆ ಅಂದ್ರೆ ಸರ್ಕಾರ ಬರೋದು ಕಷ್ಟ ಆಗುತ್ತೆ, ಇತ್ಯರ್ಥ ಆಗದೆ ಇದೆ ಅಂತ ತಾವು ಹೇಳಿದ್ರಿ. ಈ ತರದ ಅಭಿಪ್ರಾಯ ಎಲ್ಲ ಎಮ್ಎಲ್ಎಗಳಲ್ಲೂ ಇದೆಯಾ? ಎಮ್ಎಲ್ಎಗಳು ಸಾಕಷ್ಟು ಜನ ಎಮ್ಎಲ್ಎಗಳಲ್ಲೂ ಕೂಡ ಅಭಿಪ್ರಾಯ ಇದೆ. ಇದು ಏನಾರ ಒಂದು ಅಂತಿಮವಾದಂತ ರೂಪ ಕೊಡಬೇಕು ಹೈಕಮಾಂಡ್ ಅಂತ ಉದ್ದೇಶ. ವಿರೋಧ ಪಕ್ಷದ ನಾಯಕರ ಆರೋಪ ಸಿದ್ದರಾಮಯ್ಯನವರ ಗಮನ ಆಡಳಿತದ ಮೇಲಿಲ್ಲ, ನಿಮ್ಗಳ ಮೇಲಿದೆ. ಡಿಕೆ ಅವ್ರ ಕಡೆ ಎಷ್ಟು ಜನ ಇದ್ದಾರೆ, ಅವರು ಎಲ್ಲಿ ಸೇರ್ತಾರೆ, ಈ ತರ ಈಗ ವಿರೋಧ ಪಕ್ಷದವ್ರಿಗೆ ಏನ ಆರೋಪ ಮಾಡ್ಬೇಕು? ಅಸೋಕಣ್ಣವ್ರ ಆರೋಪನೆ ಆಯ್ತು, ನಮ್ದೇನೋ ಈಗ ಐತೆ, ನಿಮ್ದೇನದೆ ಬಿಜೆಪಿಲಿ ಇನ್ನೂ ನಿಮ್ಮ ಅಧ್ಯಕ್ಷರು ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಯಡಿಯೂರಪ್ಪನವ್ರದ್ದು ಒಂದ್ಕೋಣ, ಯತ್ನಾಳವ್ರದ್ದು ಒಂದ್ಕೋಣ, ಒಬ್ಬೊಬ್ರದ್ದು ಒಂದ್ಕೋಣ. ನಿಮ್ ತಟ್ಟೆಲ್ಲ ಹೆಣ ಬಿದ್ದದೆ, ನಮ್ ತಟ್ಟೆಲ್ಲಿ ನೋಡ ಹಾಕ್ಬೇಕಿದ್ರೆ ನೀವು ನಿಮ್ ತಟ್ಟೆ ದೊಡ್ಡ ಹೆಣ ಬಿದ್ದದೆ. ರಮೇಶ್ ಜಾರಕಿಹೊಳಿ ಒಂದ್ಕೋಣ, ಎಲ್ಲಾದ್ರೂ ಅವ್ರದ್ದು ಒಂದು ರಾಜ್ಯಾಧ್ಯಕ್ಷ ಮಾಡಕ್ಕೆ ಈ ದೇಶ ಆಳ್ತಾರ ಪಕ್ಷಕ್ಕೆ ಆಗ್ಲಿಲ್ಲ ಅಂತ ಅಂದ್ಮೇಲೆ ಇನ್ನೇ ನಾವು ವಿರೋಧ ಪಕ್ಷದಲ್ಲಿರೋರು ಹೆಂಗ್ ಮಾಡಕ್ ಸಾಧ್ಯ? ಸಣ್ಣ ಪುಟ್ಟ ಎಲ್ಲ ಪಕ್ಷದಲ್ಲೂ ಕೂಡ ಇರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.